ಮಗು ಬೇಕಲೇಬೇಕು, ನಮ್ಗೆ ಕೇಳಿ ನೀವು ಮಾರಿಲ್ಲ, ಏನು ಮಾಡ್ತೀಯ ನನಗೆ ಅದು ಗೊತ್ತಿಲ್ಲ. ನನಗೆ ಮಗು ಮನೆಗೆ ಬರಬೇಕು ಅಷ್ಟೇ ಅಂತ ಅಂದಕ್ಕೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಎಸ್, ನಾವಿವತ್ತು ನಿಮಗೆ ಸಿಎಂ ತವರು ಜಿಲ್ಲೆಯಲ್ಲಿ ನಡೆದಿರುವ ಮಗು ಮಾರಾಟ ಪ್ರಕರಣದ ಸುದ್ದಿಯೊಂದನ್ನ ಹೇಳ್ತಾ ಇದ್ದೇವೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಹೆಣ್ಣು ಮಗು ಮಾರಾಟ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಕೇವಲ 14,000 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಮಗು ಮಾರಾಟ ಬೆಳಕಿಗೆ ಬಂದರೂ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಬಂಧಿಸಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಘಟನೆ ನಡೆದರೂ ಪೊಲೀಸರು ಲೆಕ್ಕಕ್ಕೆ ಇಲ್ಲವೆಂಬಂತೆ ವರ್ತಿಸಿರುವುದು ಇದೀಗ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳ ಹೆತ್ತವರು. ನೀವು ನೋಡ್ತಿರೋ ಹೀಗೆ ಮುಗ್ಧರಾಗಿ ನಿಂತಿರೋ ಈ ದಂಪತಿಗಳ ಹೆಸರು ಅನಿಲ್ ಕುಮಾರ್ ಹಾಗೂ ಸೌಮ್ಯ ಅಂತ. ನಂಜನಗೂಡಿನ ನೀಲಕಂಠ ನಗರದ ನಿವಾಸಿಗಳಾಗಿರುವ ಈ ದಂಪತಿ ತಾವು ಹೆತ್ತು ಹೊತ್ತು ಸಾಕಿ ಸಲುಹಿದ ಮಗುವನ್ನೇ ಮಾರಾಟ ಮಾಡಿದ್ದಾರೆ. ದಂಪತಿಗೆ ಹುಟ್ಟಿದ 3 ಮಕ್ಕಳು ಹೆಣ್ಣಾದ ಕಾರಣ 3ನೇ ಮಗು ಅಮೂಲ್ಯಾಳನ್ನ ಮಾರಾಟ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನಿವಾಸಿಯೊಬ್ಬರಿಗೆ ಮಗುವನ್ನ ಮಾರಾಟ ಮಾಡಲಾಗಿದೆ ಅಂತ ನಂಜನಗೂಡು ನೀಲಕಂಠ ನಗರದ ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ನಂತರ ಅಲ್ಲಿನ ಸ್ಥಳೀಯ ಮುಖಂಡರಾದ ಅನಂತ್ರವರಿಗೆ ಈ ವಿಚಾರವನ್ನ ತಿಳಿಸಿದ್ದಾರೆ. ಅನಂತ್ರವರು ಕೂಡಲೇ ಮಗುವನ್ನ ಖರೀದಿಸಿದವರನ್ನ ಸಂಪರ್ಕಿಸಿದಾಗ 14,000 ರೂಪಾಯಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ನಮಗೆ ಹಣ ಕೊಟ್ಟರೆ ಮಗು ಕೊಡುವುದಾಗಿ ತಿಳಿಸಿದ್ದಾರೆ. ಮೊದಲು ಮಗುವನ್ನ ತಂದು ಕೊಡಿ, ನಂತರ ಹಣದ ವಿಚಾರ ಮಾತನಾಡೋಣ ಅಂತ ಹೇಳಿದಾಗ ವಾಪಸ್ ತಂದು ಕೊಟ್ಟಿದ್ದಾರೆ. ಮಗು ವಾಪಸ್ ಬಂದ ನಂತರ ಪೊಲೀಸರು ಎಂಟ್ರಿ ಕೊಟ್ಟು ಮಗುವನ್ನ ವಶಕ್ಕೆ ಪಡೆದಿದ್ದಾರೆ. ಏರಿಯಾ ಮುಖಂಡರು ನಿನ್ನೆ ದಿನ 3 ಗಂಟೆಯಲ್ಲಿ ಇವರು ಅಂಗನವಾಡಿ ಮೇಡಮ್ ಅವರು ನಮಗೆ ಫೋನ್ ಮಾಡಿದ್ರು, ಈ ಥರ ಒಂದು ಮಗು ಮಾರಾಟ ಆಗಿದೆ ಅಂತೆ, ಅನಂತವರೇ ಒಂದು ಸ್ವಲ್ಪ ನೋಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟಿದ್ದೆ ನಾನು. ಮಗು ಇವರು ಬೆಳಗ್ಗೆಯಿಂದ ಅಲ್ಲಿ ಕೂರಿಸ್ಕೊಂಡು ಮಾತಾಡೋದು ನನಗೆ ಅದು ಗಮನ ಇದೆ. ಅಲ್ಲಿಗೆ ಹೋಗಿ ಅವ್ರಿಗೆ ಹೇಳಿದೆ, ಲಕ್ಷ್ಮಿ ಅನ್ನೋರಿಗೆ, ನೀವು ಈ ಥರ ಮಗು ಮಾರಾಟ ಮಾಡಿದ್ರಂತಲ್ಲ, ಮಗುನ ವಾಪಸ್ ಕರೆಸ್ಕೊಟ್ಬಿಡಿ, ಈಗ ಕಂಪ್ಲೇಂಟ್ ಆಗುತ್ತೆ, ಅದು ಆದರೆ ನೀವೆಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಅವರು 14 ಲಕ್ಷ ಇಸ್ಕೊಂಡಿದ್ದಾರೆ, 14,000 ಇಸ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ಅವ್ರು 14,000 ಕೊಡಲಿ, ಮಗು ತರಿಸ್ಕೊಡ್ತೀನಿ ನಾನು ಅಂತ ಹೇಳಿದ್ರು. ಇಲ್ಲ ಅಂದರೆ ನೋಡಿ ತರಿಸ್ಲಿಲ್ಲ ಅಂದರೆ ನಿಮಗೆ ಕೇಸ್ ಐತೆ ಅಷ್ಟೊಂದು ಅವರು ಫೋನ್ ಮಾಡಿದ್ರು. ಆ ಮಗು ತಗೊಂಡೋಗಿದ್ದವರು ಯಾರೋ ಮುಸ್ಲಿಮ್ಸ್ ಅವ್ರಿಗೆ ಮಗು ಕೊಟ್ಟಿದ್ದಂತೆ ಅವರು ಫೋನ್ ಮಾಡಿದ್ರು ಅವ್ರಿಗೆ, ಲಕ್ಷ್ಮೀನವ್ರಿಗೆ, ಹಿಂಗೆ ಯಾರೋ ನಮಗೂ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ, ನೀವು ದುಡ್ಡು ಕೊಟ್ಬಿಡಿ, ಮಗು ತಂದು ಕೊಟ್ಬಿಡ್ತೀವಿ ಅಂತ. ಅಷ್ಟರೊಳಗೆ ಫೋನ್ ನಾನು ಇಸ್ಕೊಂಡೆ, ಕೊಡಿ ಅಂತ, ನೋಡಿ ಈ ಥರ ಆಗಿದೆ, ನೀವು ಮಗುನ ತಂದು ಕೊಟ್ಬಿಡಿ, ವಾಪಸ್ ಇಲ್ಲ ಅಂದರೆ ಕೇಸ್ ಆಗುತ್ತೆ ಅಂತ ಅಂದೆ. ಅವರು ಒಂದು 5:30 ಅಷ್ಟರೊಳಗೆ ಮಗುನ ಕಾರ್ಲಿ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಇವ್ರಿಗೆ ಅಂಗನವಾಡಿ ಅವ್ರ ಮೇಡಮ್ಗೆ ಹೇಳೋದು ಮರೆತುಬಿಟ್ಟು ಅವರು ನನಗೆ ಏನೂ ಫೋನ್ ಮಾಡಿಲ್ಲ. ಅದಾದಮೇಲೆ 7 ಗಂಟೆ ಅಷ್ಟರೊಳಗಡೆ ಫೋನ್ ಮಾಡಿದ್ರು ಅಂಗನವಾಡಿ ಮೇಡಮ್ ಅವರು, ಹಿಂಗೆ ಪೊಲೀಸವ್ರು ಬಂದಿದ್ದಾರೆ ಅನ್ನೋಂಥವ್ರೆ, ಬನ್ನಿ ಆ ಮಗು ಎಲ್ಲೈತೆ ತೋರಿಸಿ ಅಂತಂದರು. ನಾನು ಬಂದಮೇಲೆ ಅವ್ರ ಅಜ್ಜಿ ಕರ್ಕೊಂಡು ನಾವು ಹೋದ್ವಿ, ಮಗು ಎಲ್ಲೈತೆ ಅಂತ ಕರ್ಕೊಂಬನ್ನಿ ಅಂದರು. ನಾವು ಹೋಗಿ ಮಗುನ ಕೇಳಿದ್ವಿ. ಅವಮ್ಮ ಕೊಡಲಿಲ್ಲ, ಲಕ್ಷ್ಮೀನವಳು 14,000 ರೂಪಾಯಿ ಕೊಡಿ, ನೀವು ಹಂಗಿರೋ ಮಗು ಕೊಡೋದು, ಅವ್ರ ಗಂಡ ಹೆಂಡತಿ ದುಡ್ಡು ಕೊಡೋಲ್ಲ ಅಂತ ಅವ್ರ ಅಜ್ಜಿನ ಹಿಡ್ಕೊಂಡ್ರು. ಲಾಸ್ಟ್ಗೆ ನಾವು ಬಂದು ಪೊಲೀಸವ್ರು ಬಂದಿದ್ದವ್ರನ್ನ ಕರ್ಕೊಂಡು ಹೋದ್ವಿ. ಅಲ್ಲಿಗೆ ಕರ್ಕೊಂಡೋಗಿ, ಸರ್ ಇಲ್ಲೇ ಐತೆ ಮಗುನ, ಅವ್ರು ಕೊಡ್ತಾಯಿಲ್ಲ ಬನ್ನಿ ಅಂತ ಪೊಲೀಸವ್ರು ಬೈದ ಮೇಲೆ ಅವರು ಮಗುನ ಕೊಟ್ಟರು. ಇವ್ರಿಗೆ ಕೊಟ್ಟಮೇಲೆ ಮಗುನ ಅವ್ರ ಮನೆ ಹತ್ರ ಕರ್ಕೊಂಡ್ಬಂದು ಒಂದು ನೋಟಿಸ್ ಮಾಡಿದ್ರು ನಾನು ಅಂಗನವಾಡಿ ಮೇಡಮ್ ಅವರು, ಹಿಂಗೆ ನಾಳೆ ದಿನ ನೀವು ಮಗು ತಂದೆ ತಾಯಿ ಎಲ್ಲರೂ ಕರ್ಕೊಂಡು ನಂಜನಗೂಡು CDO ಆಫೀಸರ್ಗೆ ಬನ್ನಿ, ಅಲ್ಲಿ ಮಾತಾಡಬೇಕು ಅಂತ. ಇವರು ಬೆಳಗ್ಗೆ ಅಲ್ಲಿಗೆ ಹೋದಾಗ ನನ್ನ ಕರೆದ್ರು. ನನ್ನ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅವ್ರು ಹೋದ್ಮೇಲೆ ಇವ್ರನ್ನ ಕರ್ಕೊಂಡು ಸ್ಟೇಟ್ಮೆಂಟ್ ತಗೊಂಡು ಮೈಸೂರು ಕರ್ಕೊಂಡೋರಂತೆ. ಮೈಸೂರು ಕರ್ಕೊಂಡು ಹೋದಾಗ ಮೈಸೂರು ಚೇಳಿಕೆರೆಯಲ್ಲಿ ಅಲ್ಲಿ ಎನ್ಕ್ವೈರಿ ಮಾಡಿ ಇವ್ರನ್ನ, ಇದು ತನಿಖೆ ಆಗಬೇಕು, ತನಿಖೆ ಆದಮೇಲೆ ನಿಮಗೆ ಮಗುನ ಕೊಡ್ತೀವಿ ಅಂತ 3 ಮಗುನೂ. ಈ ವೇಳೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಗುವನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮಗು ಮಾರಾಟ ಮಾಡಿದ ಪ್ರಕರಣ ನಂಜನಗೂಡು ಟೌನ್ ಪೊಲೀಸರ ಗಮನಕ್ಕೆ ಬಂದು ನೇರವಾಗಿ ಎಂಟ್ರಿ ಕೊಟ್ಟು ಮಗುವನ್ನ ಮೈಸೂರಿನಲ್ಲಿರುವ ಶಿಶುಪಾಲನಾ ಕಚೇರಿ ಅಧಿಕಾರಿಗಳ ವಶಕ್ಕೆ ಕೊಟ್ಟರು. ಯಾರ ವಿರುದ್ಧವೂ ಇದುವರೆಗೆ ಪ್ರಕರಣ ದಾಖಲಿಸಿಲ್ಲ. ಮಗುವನ್ನ ಮಾರಾಟ ಮಾಡಿದವರಾಗಲಿ, ಮಧ್ಯವರ್ತಿಯಾಗಲಿ ಅಥವಾ ಖರೀದಿಸಿದವರಾಗಲಿ ವಶಕ್ಕೆ ಪಡೆದಿಲ್ಲ. ಕೇವಲ ಮಧ್ಯವರ್ತಿಗಳಂತೆ ವರ್ತಿಸಿ ಆರೋಪಿಗಳನ್ನ ವಾಪಸ್ ಕಳಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆದರೂ ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ದುರಂತವೇ ಸರಿ ಅನ್ನುವಂತೆ ಮಾಡಿದೆ. ಏನು ಹೇಳ್ತೀರಾ ಸರ್? ಇದೊಂಥರ ಘೋರ ದುರಂತ. ಯಾಕೆ ಅಂದರೆ ಅವ್ರ ಅಪ್ಪ ಅದನ್ನು ಸರಿ ಇಲ್ಲ ಸರ್. ಅವನು ಕುಡ್ಕೊಂಡು ನಿಂತ್ಕೊತಿದ್ದ, ಹುಡುಗಿ ಹೋಟ್ಲಲ್ಲಿ ಕೆಲಸ ಮಾಡ್ತಿತ್ತು, ಆ ಮಗುಗೆ ಭಾರ ಆಯಿತು. ಇವರು ಇದನ್ನೆಲ್ಲ ನೋಡ್ಕೊಂಡು ಇಂಥವ್ರನ್ನೇ ಟಾರ್ಗೆಟ್ ಮಾಡೋ ಅಂಥ ಜನ ಇರ್ತಾರೆ.
ಇವ್ರಿಗೆ ಪಾಪ ಬ್ರೈನ್ ವಾಶ್ ಮಾಡಿ ಇದು ಮಾಡಿ ಅವ್ರ ಹತ್ರ ಮಗುನ ಇಸ್ಕೊಂಡು ಹೋಗಿ ಈ ಥರ ಮಾಡಿದ್ದಾರೆ ಸರ್. ಓಕೆ, ಏನು ಹೇಳ್ತೀರಾ ಸರ್ ಈಗ? ತಿತ್ಕೊಂಡಿರೋ ತಪ್ಪಿನ ಪಾಪ ಏನೋ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ಮಗು ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಇದೆಲ್ಲ ತನಿಖೆ ಮಾಡಿ ಅವ್ರ ಮಗುನ ಅವ್ರ ತಾಯಿ ಮನೆಯಲ್ಲಿಗೆ ಅವ್ರ ಅಜ್ಜಿ ಮಡಿಲಿಗೆ ಸೇರಿಸ್ಕೊಡಿ ಸರ್. ಅಷ್ಟೇ. ಈ ಥರ ಘಟನೆ ನಡೀದೇ ಆದಂಗೆ ಜಿಲ್ಲಾಡಳಿತ ಇರ್ಬೋದು, ಮಕ್ಕಳ ಇಲಾಖೆ ಇರ್ಬೋದು, ಅಂಗನವಾಡಿ ಇದರಲ್ಲಿರ್ಬೋದು, ಎಲ್ಲರೂ ಒಂದು ಸ್ವಲ್ಪ ಗಮನ ವಹಿಸಿ ಮಾಡಬೇಕು. ಮಾಡಿದ್ರೆ ಈ ಥರ ಘಟನೆಗಳು ನಡೀಲ್ಲ. ಈಗ CDP ಅವ್ರ ಮೇಡಮ್ಗೆ ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಅವರು ಏನೋ ಇದೇ ಇಲ್ಲ ಅಂದಿರಿ, ಇವತ್ತು ಇದು ಬೆಳಕಿಗೆ ಬರ್ತಾ ಇಲ್ಲ ಪ್ರಕರಣ. ಅದು ಬೆಳಕಿಗೆ ಬಂದು ಅಂಗನವಾಡಿ ಅವ್ರು ಮೇಡಮ್ ಹೇಳಿದ್ದು ನಮಗೆ ಹಿಂಗಾಗಿದೆ ಅಂತಂದರೆ ಒಂದು ಸ್ವಲ್ಪ ನೋಡಿ ಅಂತ ಹೇಳಿದ್ರು. ನೋಡಿ ಎನ್ಕ್ವೈರಿ ಮಾಡಿದ್ಮೇಲೆ ಇದು ಬೆಳಕಿಗೆ ಬಂತು. ಇದೆಲ್ಲ ಅವೆರಡು ಅಂಗನವಾಡಿಗೆ ಹೋಗಿತ್ತು, ಇನ್ನೊಂದು ಮಗು. ಎರಡನೇದು ಅಂಗನವಾಡಿಗೆ ಹೋಯ್ತು. ನಿಮ್ಮ ಆಫೀಸಿಂದನಾ? ನಮ್ಮ CDP ಮೇಡಮ್ ಫೋನ್ ಮಾಡಿದ್ರು. ನಾವು ಇನ್ಸ್ಪೆಕ್ಟರ್ ಸರ್ದು ಫೋನ್ ನಂಬರ್ ಕೊಟ್ಟರು. ಇವ್ರು ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ, ಅವ್ರ ಮನೆ ಅಡ್ರೆಸ್ ತೋರಿಸಿ ಅಂದ್ರು. ಯಾವಾಗಿಂದಿದೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೇಡಮ್? ಯಾವ್ದು ಸರ್? ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಯಾವಾಗಿಂದಿದೆ ಅಂತ? ಇದೆ ಅಂದ್ರೆ ನಾವು ಮಾಮೂಲಿ ಪ್ರೆಗ್ನೆಂಟ್ ಮಂಟಿಂದ ಎಂಟ್ರಿ ಮಾಡ್ಕೊತೀವಿ. ಹೌದಾ? ಫುಡ್ ಕೊಡ್ತೀವಲ್ಲ ಸರ್. ಏನು ಹೆಸರಿದೆ ಪಾಪದು? ಅಮೂಲ್ಯ. ನಿಮ್ಮ ಹೆಸರೇನು ಮೇಡಮ್? ಲಾವಣ್ಯ, ಅಂಗನವಾಡಿ ಮೇಡಮ್. ಅಂಗನವಾಡಿ ಟೀಚರ್. ಇನ್ನ ಬಡತನವೋ, ಅನಿವಾರ್ಯತೆಯೋ, ಮುಗ್ಧತೆಯೋ ಇಲ್ಲ ಉದ್ದೇಶಪೂರ್ವಕವೋ ಹಣದ ಆಸೆಗೆ ಮಗು ಮಾರಾಟ ಮಾಡಿದ ದಂಪತಿಗಳು ಈಗ ನಮಗೆ ವಾಪಸ್ ಮಗು ಬೇಕು ಅಂತ ಅಂಗಲಾಚ್ತಾ ಇದ್ದಾರೆ. ಮಗುವನ್ನ ಮಾರಾಟ ಮಾಡಿಲ್ಲ, ಅವರೇ ಹಲವು ದಿನಗಳಿಂದ ಒತ್ತಡ ಹಾಕಿ ಬಲವಂತವಾಗಿ ಹಣ ಕೊಟ್ಟು ಮಗುವನ್ನ ಕೊಂಡೊಯ್ದರು. ನಂತರ ಹಣ ವಾಪಸ್ ಕೂಡ ಮಾಡಿದ್ದೇವೆ, ನಮಗೆ ಈಗ ಮಗು ವಾಪಸ್ ಬೇಕು ಅಂತ ಗೋಗರಿತಾ ಇದ್ದಾರೆ. ಯಾವ ಏರಿಯಾ, ಯಾವ ಊರು? ಏನಕ್ಕೆ ಅವರು ಬಂದು ಟಾರ್ಚರ್ ಬರ್ತಾರೆ. ನಮ್ಮ ಮನೆಯಲ್ಲ ಬಾರ ಹತ್ರ ಕರ್ಕೊಂಡು ಅವ್ರ ಯಜಮಾನ್ರು ಯಾರು, ಏನು ಮಲ್ಲಿಕಾರ್ಜುನ. ಏನಂತ ಟಾರ್ಚರ್ ಇರ್ತೀರು? ಮಗು ಮಾರಿ ಮಗು ಟಾರ್ಚರ್. ಅದೇ ಲಕ್ಷ್ಮಮ್ಮ ಯಾರು? ಇದು ಮಗು ಅವ್ರು ಯಾರು ಅಂತನೂ ಗೊತ್ತಿಲ್ಲ. ಲಕ್ಷ್ಮಮ್ಮ ಯಾರು? ಖಾಲಿ ಮಾಡ್ಕೊಂಡು ಹೊಟ್ಟೋಗೋರೆ. ಮಗು ಕೊಟ್ಬಿಟ್ಟು ಎಷ್ಟು ಕೊಟ್ಟರು ನಿಮಗೆ? 4 ಸಾವಿರ ಕೊಟ್ಟಿದ್ರು, ವಾಪಸ್ ಕೊಟ್ಬಿಟ್ಟು. ಎಷ್ಟು ದಿನ? ಎಷ್ಟು ಜನ ಮಕ್ಕಳು ನಿಮ್ಗೆ? ಏನು ಹೆಸರು ಮಗಳು? ಯಾವ? ಪ್ರೀತಮ್. ಮೊದಲನೇ ಎಷ್ಟು ವರ್ಷ? 7 ವರ್ಷ. ಎರಡನೇ ಮಗು ಪ್ರೀತಮ್ 5 ವರ್ಷ. ಮಗು? ಮೂರನೇ ಮಗು ಅಮೂಲ್ಯ 2 ವರ್ಷ. ಏನು ಮಾಡ್ತಾರೆ ನಿಮ್ಮ ಗಂಡ ಕೆಲಸ? ಬಾರ್ ಕೆಲ್ಸಕ್ಕೆ ಹೋಗ್ತಾರೆ. ಬಾರ್ ಕೆಲಸಕ್ಕೆ ಹೋಗ್ತಾರೆ. ನೀವೇನೋ ಕೆಲಸಕ್ಕೆ ಹೋಗ್ತೀರಾ? ನಾವು ಹೋಟ್ಲು ಕೆಲ್ಸಕ್ಕೆ ಹೋಗ್ತೀವಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು 9 ವರ್ಷ ಆಯ್ತು. 9 ವರ್ಷ ಆಯ್ತು. ಇಬ್ರು ಕೆಲಸಕ್ಕೆ ಹೋಗೋರಿಗತ್ತೆ ಏನಿತ್ತು ಅಷ್ಟ ಏನಿತ್ತು ಅಂತ? ಅಂದ್ರೆ ನಿಮ್ಮ ಏನಂತ ಅವಾಗ ಏನ್ ಮಾಡಿದೆ ಗಂಡ? ಎಲ್ಲಿಗೆ ಬಂದಿದ್ರು? ಯಾವತ್ತು ಕರ್ಕೊಂಡು? ಸೋಮವಾರ. ಆಮೇಲೆ ಮಗು ಕೊಟ್ಟು ಬಂದಾದ್ಮೇಲೆ ಫೋನ್ ಮಾಡಿ ಕೊಡ್ತೀವಿ, ಮಗು ಕೊಡಿದ್ರೆ ಅವ್ರು ಕೊಡಲ್ಲ. ಮಗು ಕೊಟ್ಬಿಡಿ ಅಂತ ಹೇಳಿದ್ರು ನಾವು. ಅವ್ರು ಕೊಡಲ್ಲ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಎಲ್ಲ ಗೊತ್ತಾಯ್ತು ಅಂದಮೇಲೆ ತಿರ್ಗಿ ವಾಪಸ್ ಅವ್ರು ಕೊಟ್ಟಿದ್ದೀನಿ. ಮಗು ಕರ್ಕೊಂಡ್ಮೇಲೆ ನಮ್ಮ ಮತ್ತೆ ಅಲ್ಲಿ ಕರ್ಕೊಂಡು ಈ ಮಕ್ಕಳು ಏನೇ ಮಕ್ಕಳು ಬೇಕು ಅನ್ನೋರು ಯಾಕಮ್ಮ ಮಾಡ್ದೆ? ಮತ್ತೆ ನಿಮ್ಗಿಂತ ಕಷ್ಟ ಕೊಡಲ್ಲ ಅಂತ ಮಾರ್ಬಿಡ್ತೀವಿ. ನಾವು ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲ ಅವ್ರು ಕೊಡಲ್ಲ ಇರ್ತೀವಿ. ನಾಳೆ ಇನ್ನು ಈಗ ಏನಾಗಬೇಕು ಅದನ್ನ ಕೇಳ್ಕೊಳ್ಳಿ. ನನ್ನ ಮಗು ಬೇಕು. ಮಗುವಿನ ಅಜ್ಜಿ ಕೂಡ ಮಾತನಾಡಿ, ಸಾರ್ ನಾನೇ ಸಾಕಿದ ಪುಟ್ಟ ಮಗು ಸಾರ್, ಅದು ಮಗು ಮಾರಾಟ ಮಾಡಿದ್ದಾರೆ ಅನ್ನೋ ವಿಚಾರ ನನ್ಗೆ ತಿಳಿದೇ ಇಲ್ಲ. ನನ್ಗೆ ವಿಚಾರ ತಿಳಿದಿದ್ರೆ ಮಗು ಮಾರಾಟ ಮಾಡಲು ಬಿಡ್ತಾ ಇರ್ಲಿಲ್ಲ. ಸರ್ ನಮ್ಗೆ ನಮ್ಮ ಮಗು ಬೇಕು, ವಾಪಸ್ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ನಾನೇ ನೋಡ್ಕೊತಾ ಇದ್ವಿ. ದುಡ್ಡು ಜಬ್ಬ ಮಾಡ್ಬೇಕು ಅಂತ ಮಗು ಇಸ್ಕೊಂಡು ಹೋದ್ರು. ಏನ್ ಮಾಡೋದು ನಾನೇ ಚಿನ್ನ ಕಂಡಾಗ ಮಕ್ಕಳಿಗೆ ಇಸ್ಕೊಂಡು ಕಳಿಸ್ಬಿಟ್ಟು ಬೆಳಗಾನ ಮಗುನ ಹೆಣ್ಣು ಮಗುನ ನಾನೇ ದೊಡ್ಡ ಮಗುಗೆ ಹಾಕೊಂಬಂದಿಸಿ ಸಾಕ್ತಾ ಇದ್ದೆ. ಎಷ್ಟು ಜನ ಮಕ್ಕಳು ಇವ್ರಿಗೆ? 8 ವರ್ಷ ಆಯ್ತು ಸರ್. ಏನೋ ಮಕ್ಳು ಜಲ್ದಿ ಆಗೋಯ್ತು ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಸಾಕಿ ಆಸ್ಪತ್ರೆಗೆ ಹೋಗಿ ಆಪ್ರೇಷನ್ ಮಾಡಿ ಅದ ಕಾಯಿ ಕಣ್ ಕುದ್ದು ನಿಂತು 15 ದಿವಸ ಇದ್ದು ಮಗುನ ಇಸ್ಕೊಂಡು ಕರ್ಕೊಬಂದು ಮನೇಲಿ ಇಸ್ಕೊಂಡು ಮಾಡಿ ಸಾಕಿ
7 ವರ್ಷದೊಂದು ಮಗು ಮಾಡಿದ್ವಿ, 5 ವರ್ಷದೊಂದು ಮಗು ಮಾಡಿದ್ವಿ, 7 ವರ್ಷದೊಂದು ಮಗು ನಾನೇನು ನೋಡ್ಕೊಂಡು ಎಲ್ಲ ಮಾಡಿದ್ವಿ. ಇವ್ರು ಯಾವಾಗ ಏನು ಮಾಡಿದ್ರು ನನಗೆ ಹುಡ್ಕಪ್ಪ ಮಾಡ್ತೀನಿ ಅಂತ ಮಗು ತಗೊಂಡು ಹೋಗೋದೆ. ನಮಗೆ ಏನೋ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅಮ್ಮನ ಲಕ್ಷ್ಮಮ್ಮನಿಗೆ ನೀನು ನಾನು ಕೇಳಿದೆ ಹೆಂಗೆ ಮಗು ಕೊಟ್ಟೆ, ಇಲ್ಲವಳು ನಾನಿದ್ದೀನಿ, ಅವ್ರು 1000 ಮಾರ್ತೀನಿ ಅಂತಾರೆ, ನೀನು ಹೆಂಗೆ ಮಾರಿದೆ, ನನ್ನ ಪರ್ಮಿಷನ್ ಇಲ್ಲದೆ ನೀನು ಹೆಂಗೆ ಮಾರ್ದಮ್ಮ, ಮರ್ಯಾದೆಗೆ ನನ್ನ ಮಗುನ ನನ್ನ ಮೊಮ್ಮಗಳನ್ನ ಮನೆಗೆ ತಂದುಬಿಟ್ರೆ ನೀನು ನಿಂತ್ಕೊತೀಯ. ಇದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದಕ್ಕೆ ನಗರದಿಂದ ಕಾರಿನ ಮೇಲೆ ಮಗು ಕರ್ಕೊಂಬಂದ್ರು. ಕೊಡಿಯಮ್ಮ ನನ್ನ ದುಡ್ಡನ್ನ ಮಾತು ಹಾಳಾಗಲಿ, ಮಗು ಕೊಡಿ, ನಾವು ಅಳ್ತದೆ ಅಂದರೆ ಕೊಡಲ್ಲ 14,000 ರೂಪಾಯಿ ಕೊಟ್ಬಿಟ್ಟು ನಿನ್ನ ಮಗು ಇಸ್ಕೊ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಮನೆ ಬಾ, ನಾವು ದುಡ್ಡು ಮನೆಗೆ ಕರ್ಕೊಂಬಂದು ಇರಿಸ್ಕೊ, ದುಡ್ಡು ಕೊಟ್ಬಿಟ್ಟು ನಿನ್ನ ಮಗು ಇಸ್ಕೊತೀನಿ ಅಂತ ಅಂದರೆ ಹಂಗೂ ಕೊಡಲ್ಲ ಅಂದ್ಲು, ಹಂಗೂ ಮಗು ಕೊಡಲ್ಲ ಅಂದ್ಲು. ಆಮೇಲೆ ಅನಂತನೂ ಪೊಲೀಸವ್ರು ಬಂದಮೇಲೆ ಈ ಮಗುನೂ ಬೇಡ, ನಿಮ್ಮ ಕಾಸು ಬೇಡ, ತಗೊಳ್ಳಿ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ರು ಮಗುನ. ಲಕ್ಷ್ಮಮ್ಮ ಯಾರು, ಅವ್ರು ಯಾರು? ಅವಳ ದೇಶ ಬಿಟ್ಟು ಬಂದಿಲ್ಲ ಮುಂಡ ಗೊತ್ತಿಲ್ಲ ಸರ್, ನಮ್ಮ ಮನೆನೇ ಹಾಳು ಮಾಡ್ಬಿಟ್ಕೊಂಡು ಯಾರು ಏನು ಅವೆಲ್ಲ ನಮ್ಗೆ ಏನು ಗೊತ್ತಿಲ್ಲ. ಒಟ್ಟು ಕಾರಲ್ಲಿ ಕರ್ಕೊ ಬಂದ್ರು ಮಗುನ. ನಾವು ಬೋದು ಜಗಳ ಆದ್ಮೇಲೆ ನನಗೆ ಮಗು ಬೇಕಲೇಬೇಕು, ನಮ್ಗೆ ಕೇಳಿ ನೀವು ಮಾರಿಲ್ಲ, ಏನ್ ಮಾಡ್ತೀಯ ನನಗೆ ಅದು ಗೊತ್ತಿಲ್ಲ, ನನಗೆ ಮಗು ಮನೆಗೆ ಬರಬೇಕು ಅಷ್ಟೇ ಅಂತ ಅಂದಕ್ಕೆ ನಗರಕ್ಕೆ ಫೋನ್ ಮಾಡಿ ಕಾರಲ್ಲಿ ಮಗು ಕರೆಸಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಿಲ್ಸ್ಕೊಂಡಿದ್ಲು. ಆವಾಗ ಕೊಡಮ್ಮ ಮಗು ಅಳನ್ನ ನೋಡ್ಬಿಟ್ಟು ಗೊಳೋ ಅಂತ ಅಳ್ತಿತ್ತು. ಕೊಡಮ್ಮ ಮಗು ಅಳ್ತದೆ, ಕಾಸನ್ನ ಮತ್ತೆ ಹಾಳೋಗ್ಲಿ, ಮನೆಗೆ ಬಂದು ಕೊಡ್ತೀನಿ ಅಂದರೆ ಆಗಲ್ಲ, ನಿಮ್ಮ ಮಗ ಸೊಸೆ ನನಗೆ ದುಡ್ಡು ಕೊಡಲ್ಲ, ಮಗು ಕೊಟ್ಬಿಟ್ಟು ನೀನು ಇಸ್ಕೊಂಡು ಹೋಗು ಅಂತ ದೂರ ತಾಡಿದ್ಲು. ಸರಿ ನಾನು ಮನೆ ಬಾ ಕರ್ಕೊಂಡು ಮನೆ ಈಸಿರ್ತಾರೆ, ಈಸ್ಕೊಡ್ತೀನಿ, ನನ್ನ ಮಗು ಕೊಡು ಅಂತದಕ್ಕೆ ಇಲ್ಲ ನನ್ನ ಮನೆಗೆ ಬಂದು ನೀನು ಈಸ್ಕೊಂಡು ಹೋಗು, ನಾನು ಕೊಡಲ್ಲ ಮಗುನ ಅಂದ್ಬಿಟ್ಟು ಹಂಗಾಗೋದು. ಸರಿ ನಾನು ದುಡ್ಡು ಇಸ್ಕೊಂಬತ್ತೀನಿ. ಒಟ್ಟಾರೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಆ ದೇವಸ್ಥಾನ ಈ ದೇವಸ್ಥಾನ ಔಷಧಿ ಹರಕೆ ಅಂತ ಮಕ್ಕಳಿಗಾಗಿ ನಾನಾ ಸರ್ಕಸ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬಡ ದಂಪತಿಗಳಿಗೆ ಮುದ್ದಾದ 3 ಮಕ್ಕಳಿದ್ದು ಈ ಪೈಕಿ ಹೆಣ್ಣು ಮಗುವೊಂದನ್ನ ಬೇಡವೇ ಬೇಡ ಅಂತ ಕೇವಲ 14,000 ರೂಪಾಯಿ ಹಣ ಪಡೆದು ಮಾರಾಟ ಮಾಡಿರೋದು ಹಾಗೂ ಬಡ ದಂಪತಿಗಳ ದೌರ್ಬಲ್ಯಗಳನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಹಣದ ಆಮಿಷ ಒಡ್ಡಿ ಸಣ್ಣ ಮಗುವನ್ನ ಈ ರೀತಿ ಖರೀದಿ ಮಾಡಿದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳ ಹೆತ್ತ